ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಹೀಗೆ ಹೇಳುತ್ತದೆ, ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಳಿ ನಮ್ಮ ಸಹೋದರರನ್ನು ನಾವು ಪ್ರೀತಿಸಿಲ್ಲ ಅಂದರೆ ನಾವು ಸುಳ್ಳುಗಾರರಾಗುತ್ತೇವೆ. ಹಾಗೆಯೇ ನಮ್ಮ ಕಣ್ಣಿಗೆ ಕಾಣುವ ನಮ್ಮ ಸಹೋದರರನ್ನೇ ನಾವು ದ್ವೇಷಿಸಿದರೆ ಕಣ್ಣಿಗೆ ಕಾಣದೇ ಇರುವ ನಮ್ಮ ದೇವರನ್ನು ನಾವು ಹೇಗೆ ಪ್ರೀತಿಸುತ್ತೇವೆ? ಹಾಗೆಯೇ ನಮ್ಮ ಸಹೋದರರು ಏನಾದರೂ ತಪ್ಪುಗಳನ್ನು ಮಾಡಿದ್ದರೆ ಆ ತಪ್ಪುಗಳನ್ನು ನಾವು ಕ್ಷಮಿಸಿ ಅವರಿಗೆ ಸರಿದಾರಿಗೆ ತರಬೇಕು. ದೇವರ ವಾಕ್ಯ ಹೀಗೆ ಹೇಳುತ್ತದೆ. ದೇವರ ನಮಗೆ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತನು ಆದ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಗುಡ್ಡಾನ ಸ್ತೋತ್ರ ಕರ್ತನೆಯಪ್ಪ. ಈ ವಾಕ್ಯದ ಪ್ರಕಾರ ಅಪ್ಪ ನೀವು ಮಾತನಾಡಿದ್ದೀರಿ ಕರ್ತನೆಯಪ್ಪ. ನಮ್ಮ ಸಹೋದರರನ್ನಪ್ಪ ನಾವು ಸ್ವಲ್ಪ ಸ್ತೋತ್ರ ಕರ್ತನೆ ಸರಿದಾರಿಗೆ ತರುವಾಗ ಸಹಾಯ ಮಾಡಿರಿ ಕರ್ತನೆಯಪ್ಪ. ಅವರು ಸ್ತೋತ್ರ ಕರ್ತನೆ ಏನಾದ್ರು ತಪ್ಪುಗಳನ್ನು ಮಾಡಿದ್ದಾರೆ ಸ್ವಲ್ಪ ಅವರಿಗೆ ಸ್ವಲ್ಪ ನಾವು ತಪ್ಪುಗಳನ್ನು ಕ್ಷಮಿಸಿ ಅವರನ್ನು ಪ್ರೀತಿಸುವ ಹಾಗೆ ನೀವು ಸ್ವಲ್ಪ ನಮಗೆ ಮಾರ್ಪಡಿಸ್ತೀರಿ ಕರ್ತನೆ. ಸ್ತೋತ್ರ ಕರ್ತನೆ ಈ ವಾಕ್ಯವನ್ನಪ್ಪ ಮುಟ್ಟಿ ಆಶೀರ್ವದಿಸಬೇಕಂತ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ನನ್ನ ತಂದೆ.